ಇತ್ತ ಬಿಜೆಪಿಯ ನಾಯಕರುಗಳು ನಾಗೇಂದ್ರ ರಾಜೀನಾಮೆಯನ್ನು ಕೊಡಬೇಕು ಸಚಿವ ಸ್ಥಾನದಿಂದ ಅನ್ನುವಂಥ ಆಗ್ರಹವನ್ನು ಮಾಡಿ ಸದನದ ಒಳಗಡೆ ಪ್ರತಿಭಟನೆ ಮಾಡಿದರು. ಪಾದಯಾತ್ರೆಗೂ ಕರೆ ಕೊಟ್ಟಿದ್ದಾರೆ. ಇದರ ನಡುವೆ ನಾಗೇಂದ್ರ ಅವರ ಪರವಾಗಿ ಪಂಜಿನ ಮೆರವಣಿಗೆಯನ್ನು ಮಾಡಿದ್ದಾರೆ. ದಾವಣಗೆರೆಯಲ್ಲಿ ಸಚಿವ ಬಿ ನಾಗೇಂದ್ರ ಪರವಾಗಿ ಪಂಜಿನ ಮೆರವಣಿಗೆ ಮಾಡಿದ್ದಾರೆ. ರ್ಯಾಮ್ ಆ್ಯಂಡ್ ಕೋ ಸರ್ಕಲ್ನಿಂದ ಅಭಿಮಾನಿಗಳು ಮೆರವಣಿಗೆಯನ್ನು ಮಾಡಿದ್ದಾರೆ. ಬಿಜೆಪಿ ನಾಯಕರಿಂದ ದಲಿತ ವಿರೋಧಿ ಕೆಲಸ ಅಂಥೇಳಿ ಆರೋಪವನ್ನು ಮಾಡ್ತಾ ಇದ್ದಾರೆ. ನಾವು ನಾಗೇಂದ್ರಣ್ಣನ ಪರವಾಗಿ ಪೋಸ್ಟರ್ ಹಿಡಿದು ಘೋಷಣೆಯನ್ನು ಕೂಗ್ತೀವಿ, ಬಿಜೆಪಿ ನಾಯಕರು ದಲಿತ ವಿರೋಧಿ ನೀತಿ ಕೈಬಿಡಬೇಕು ಅಂತೇಳಿ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ರಾಜೀನಾಮೆ ಕೇಳುತ್ತಿರುವ ಭ್ರಷ್ಟ ಬಿಜೆಪಿ ನಾಯಕರಿಗೆ ನಾವು ಹೋಗ್ಲಿ ಸುಮ್ಮನಿರ್ತೀವಿ ಅಂತಂದ್ರೆ ಏನ್ ಈ ದೇಶದಲ್ಲಿ ಯಾರ ಮೇಲೆ ಕೂಡ ಕೇಸ್ ಇಲ್ವಾ? ಯಾರ ಮೇಲೆ ಕೇಸ್ ಇಲ್ವಾ? ಬಿಜೆಪಿ ಎಷ್ಟೇ ಇಲ್ಲ, ಬಿಜೆಪಿ ಎಷ್ಟೇ ಇಲ್ಲ. ಎಷ್ಟು ಸಿಎಂಗಳ ಮೇಲೆ ಕೇಸ್ ಇಲ್ಲ? ಅಸ್ಸಾಂ ಸಿಎಂ ಅಲ್ಲಿ 30 ಕೇಸ್ ಇದೆ. ಅಮಿತ್ ಶಾ ಜೈಲಿಗೆ ಬಂದಿದ್ದಾರೆ, ಪೋಸ್ಗೆ ಕೇಸ್ ತಲ್ಲಿದ್ದಾರೆ. ಯಾರ ಬರೀ ದಲಿತ ನಿಮಗೆ ಕಣದ? ನಿಮ್ಮ ಬಿಜೆಪಿಯ ಸರ್ವೋಚ್ಚ ನಾಯಕರ ಮೇಲೆ ಕೇಸ್ ಇದಾವೆ. ಫೋಟೋ ಸೈನ್ ಮಾಡಿದವ್ರು ಯಾರು? ತಂದೆಯನ್ನು ಜೈಲು ಕಳಿಸಿದವ್ರು ಯಾರು? ನಮ್ಮ ನಾಗೇಂದ್ರ ಒಬ್ಬರೇ ಕಣದ? ಯಾಕೆ ನಿಮ್ಗೆ ದಲಿತರು ಬಿಟ್ಟು ಬೇರೆ ಯಾರು ಕಣದಿಲ್ವಾ? ನಾಗೇಂದ್ರ ಸುದ್ದಿಗೆ ಯಾರಾದ್ರೂ ಬಂದ್ರೆ ಈ ಸಮಾಜ ಸುಂದರಲ್ಲ. ಇವತ್ತು ಲಾಸ್ಟ್ ಆಗ್ಬೇಕು ನಿಮ್ದು, ಇಲ್ಲ ಅಂದ್ರೆ ಇಡೀ ರಾಜ್ಯ ತುಂಬಾ ಹೋರಾಟ ಸ್ಟಾರ್ಟ್ ಮಾಡ್ತವೆ.